ಯಾರ ಬಗ್ಗೆನೂ ಡೀಪಾಗಿ ಯೋಚನೆ ಮಾಡಬೇಡ. ಇಲ್ಲಿ ಯಾರೂ ನಿನಗೋಸ್ಕರ ಬದುಕೋದಿಲ್ಲ. ನೀನು ಅಂದ್ಕೊಂಡಂಗೆ ಯಾರೂ ಇರೋದಿಲ್ಲ. ಅಕಸ್ಮಾತಾಗಿ ಯಾರಾದರೂ ನಿನ್ನ ಇಷ್ಟದಂತೆ ಇದ್ದರೆ ಅವರನ್ನು ಯಾವತ್ತೂ ಕಳ್ಕೋಬೇಡ. ಅವರು ನಿನ್ನ ಜೊತೆ ಇದ್ದಾರೆ ಅಂದರೆ ನಿನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ನೀನು ಇಷ್ಟಪಡೋರು ಅವರು ನನ್ನಾಗೇ ಇರಬೇಕು, ನನ್ನ ಮಾತೇ ಕೇಳಬೇಕು ಅಂತ ಯಾವತ್ತೂ ಅನ್ಕೋಬೇಡ. ಎಲ್ರಿಗೂ ಅವ್ರವ್ರದ್ದೇ ಆದ ಆಸೆಗಳಿರ್ತವೆ. ಅದು ಅವ್ರ ತಪ್ಪಲ್ಲ, ಅದು ಪ್ರಕೃತಿ ನಿಯಮ. ಹೋಗೋರಿಗೆ ಹೋಗೋಕೆ ಬಿಡು. ಒಬ್ಬರು ನಿನ್ನ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ನೀನು ಸರಿ ಇಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ. ಆಗೋದೆಲ್ಲ ಒಳ್ಳೆಯದಕ್ಕೇನೆ ಅಂತ ತಿಳ್ಕೊ. ಯಾರೋ ಒಬ್ಬರಿಂದ ಮಾತ್ರ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಯಾರಿಗೋಸ್ಕರನೂ ಕಾಯಬೇಡ. ಯಾರನ್ನು ಅತಿಯಾಗಿ ಪ್ರೀತಿಸಬೇಡ. ಅವರನ್ನು ನೀನು ಮರಿಬೇಕು ಅಂತ ಅಂದ್ಕೊಂಡಾಗ ನಿನ್ನ ಬುದ್ಧಿ ಒಪ್ಪಿದರೂ ಹೃದಯ ಒಪ್ಪೋದಿಲ್ಲ. ಹೃದಯಕ್ಕೆ ಪ್ರೀತಿಸೋದು ಗೊತ್ತು, ಮರೆಯೋದು ಗೊತ್ತಿಲ್ಲ. ಅದು ತುಂಬ ಸೆನ್ಸಿಟಿವ್. ದೇವ್ರು ಕೊಟ್ಟಿದ್ದಲ್ವಾ, ಅದು ಹಾಗೇ ಇರುತ್ತೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವರು ಮೋಸ ಮಾಡಿದರು, ಇವರು ಮೋಸ ಮಾಡಿದರು ಅಂತ ಹೇಳಿ ಕೊರಗೋಕ್ಕಿಂತ ಮುಂಚೆ ಇದನ್ನು ಸರಿಯಾಗಿ ನೆನ್ಪಿಟ್ಕೋ. ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಲೈಫಲ್ಲಿ ಯಾರೂ ಬರೋದಿಲ್ಲ. ಒಬ್ಬರನ್ನ ಹಚ್ಕೊಳ್ಳೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡು. ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊ.